ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ಈ ಮಾರ್ಗಶಿರ ಮಾಸ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳುವ ಮುನ್ನ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿ ನಂತರ ಈ ಕಥೆಯನ್ನು ಕೇಳಬೇಕು. ಸ್ನೇಹಿತರೆ, ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿದ ಮೇಲೆ ಈ ಕಥೆಯನ್ನು ಕೇಳಿ. ಶಿವಪುತ್ರನಾದ ಗಣಪತಿಯು ಪಾರ್ವತಿ ದೇವಿಗೆ ಹೇಳುತ್ತಾನೆ, ಜನನಿಯೇ, ಮಾರ್ಗಶಿರ ಮಾಸದಲ್ಲಿ ನನ್ನನ್ನು ಅಖೂರಥ ಮಹಾಗಣಪತಿ ಎಂಬ ಹೆಸರಿನಲ್ಲಿ ದುರ್ಗಾಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಶಕ್ತಿಗನುಸಾರ ಕಡುಬು, ಆಂಬೊಡೆ, ಪಂಚಕಜ್ಜಾಯಗಳನ್ನಿಟ್ಟು ಪೂಜಿಸಿದ್ದಲ್ಲಿ ಸಕಲ ವಾಮಾಚಾರ ಪ್ರಯೋಗ, ಅಭಿಚಾರ ಪ್ರಯೋಗ, ಬ್ರಾಹ್ಮಣ ಶಾಪಗಳನ್ನು ನಿವಾರಿಸುವೆ. ಈ ಕುರಿತಾದ ಕೃತಾಯುಗದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು. ಹಿಂದೆ ಕೃತಾಯುಗದಲ್ಲಿ ಮಹಾವಿಷ್ಣುವು ರಾಮಾವತಾರ ತಾಳಿದನು. ಅಂತೆಯೇ ಲಕ್ಷ್ಮೀದೇವಿಯು ಸೀತಾದೇವಿಯಾಗಿ ಜನಿಸಿದಳು. ರಾಮನ ತಂದೆ ದಶರಥನಿಗೆ ದುರ್ದೈವದಿಂದ ಬ್ರಾಹ್ಮಣ ಶಾಪ ಪ್ರಾಪ್ತವಾಯಿತು. ಪುತ್ರ ಶೋಕ ಅನುಭವಿಸುವುದೇ ಆ ಶಾಪವಾಗಿತ್ತು. ತತ್ಪರಿಣಾಮವಾಗಿ ರಾಮನು ಕೈಕೆಯ ಕುತಂತ್ರದಿಂದ ದಶರಥನನ್ನು ಅಗಲಿ ಅರಣ್ಯವಾಸ ಮಾಡಬೇಕಾಯಿತು. ಅಲ್ಲಿ ಲೋಕಕಂಟಕನಾದ ರಾವಣನು ಸೀತಾಮಾತೆಯನ್ನು ಮೋಹಿಸಿ ಅಧರ್ಮಕ್ಕೆ ತಲೆಬಾಗಿ ಆಕೆಯನ್ನು ಅಪಹರಣ ಮಾಡಿದರು. ಪತ್ನಿ ವಿಯೋಗದಿಂದ ತತ್ತರಿಸಿದ ರಾಮನಿಗೆ ಜಟಾಯು ಎಂಬ ಪಕ್ಷಿರಾಜನು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿ ಪ್ರಾಣತ್ಯಾಗ ಮಾಡಿದನು. ಆಗ ಆ ದೀರ್ಘ ಸಮುದ್ರದಾಚೆ ಇರುವ ಲಂಕಾಪಟ್ಟಣದಲ್ಲಿ ರಾವಣನ ವಶದಲ್ಲಿ ಸೀತಾಮಾತೆಯು ಇರುವ ವಿಷಯ ತಿಳಿದು ಬಂತು. ಅಂತೆಯೇ ಆ ದೀರ್ಘ ಸಮುದ್ರವನ್ನು ಲಂಘನ ಮಾಡುವವರ್ಯಾರು? ಅಲ್ಲಿನ ವರ್ತಮಾನ ತಿಳಿಸುವುದು ಹೇಗೆ ಎಂದು ಶ್ರೀರಾಮಚಂದ್ರನು ಚಿಂತಾಕ್ರಾಂತನಾದನು. ದೈವ ಸಂಕಲ್ಪದಿಂದ ಆಂಜನೇಯನಿಗೆ ಶ್ರೀರಾಮನ ದರ್ಶನವಾಯಿತು. ಆಗ ಸಂಪಾತಿಯು ಆಂಜನೇಯನೇ ಈ ಮಹಾ ಸಮುದ್ರವನ್ನು ದಾಟಬಲ್ಲ ಎಂದು ಹೇಳಲು ಆಂಜನೇಯನು ತನ್ನಿಂದ ಈ ಕಾರ್ಯ ನೆರವೇರುವುದೇ ಎಂದು ಹೇಳಲು, ಎಲೈ ಆಂಜನೇಯನೇ, ಸಂಕಷ್ಟನಾಶನಾದ ಶ್ರೀ ಸಂಕಷ್ಟಹರ ಚತುರ್ಥಿ ಎಂಬ ಗಣಪತಿಯ ಚೌತಿ ವ್ರತವಿದೆ. ಅದನ್ನು ನೀನು ಮಾಡಿದ್ದಲ್ಲಿ ನೀನು ತೊಡಗುವ ಕಾರ್ಯದಲ್ಲಿ ಜಯ ಸಾಧಿಸುವೆ ಎಂದನು. ಆಗ ಆಂಜನೇಯನು ಭಕ್ತಿಯಿಂದ ಈ ಚೌತಿ ವ್ರತವನ್ನು ಮಾಡಿದನು. ನಂತರ ಸ್ವಾಮಿಯು ಅವನಿಗೆ ಪ್ರಸನ್ನನಾಗಿ ನಿನ್ನ ಮನೋಕಾಮನೆ ಸಿದ್ಧಿಯಾಗಲಿ ಎಂದು ಅಭಯ ನೀಡಿದನು. ಆಗ ಆಂಜನೇಯನು ನಿರ್ವಿಘ್ನವಾಗಿ ಸಮುದ್ರ ಲಂಘನವಗೈದು ದೇವಿಯನ್ನು ಅಶೋಕವನದಲ್ಲಿ ಕಂಡು ಲಂಕಾದಹನ ಮಾಡಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಅಖೂರಥ ಮಹಾಗಣಪತಿ ಮಾರ್ಗಶಿರ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಸ್ನೇಹಿತರೆ, ಈ ಮಾರ್ಗಶಿರ ಮಾಸ ಸಂಕಷ್ಟಹರ ಗಣಪತಿ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಮುಂದೆ ಬರುವ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡಿ.